ಮಸಾಲೆ ಸಾಂಬಾರುಗಳೆಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ ಅನ್ನೋರು ಈ ಸಿಂಪಲ್ ಆಗಿರೋಂಥ ಕಂಫರ್ಟಿಂಗ್ ಸಾರನ್ನ ಒಂದ್ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಅನ್ನ ಮುದ್ದೆ ಜೊತೆಗೆ ಅಥವಾ ಪೂರಿ ದೋಸೆ ಇಡ್ಲಿ ಜೊತೆಗೂ ಸಹ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಸಾರನ್ನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ನಾವು ತೊಗರಿಬೇಳೆ ತೊಗೊಂಡಿದ್ವಲ್ಲ ಅದರಲ್ಲಿ ಅರ್ಧ ಅಂದರೆ 2 ಟೇಬಲ್ ಸ್ಪೂನಷ್ಟು ಮಸೂರ್ ದಾಲ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ, ಸಾರು ತುಂಬ ರುಚಿಯಾಗಿ ಬರುತ್ತೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಬೇಳೆನ ಒಂದು ಅರ್ಧ ಗಂಟೆ ಆದರೂ ನೆನೆಯೋಕ್ಕಿಡಬೇಕು. ಬೇಳೆ ನೆನೆಸಿ ಸಾರು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ, ಹಾಗೆಯೇ ಬೇಗ ಸಹ ಬೇಯುತ್ತೆ. ಅಷ್ಟರಲ್ಲಿ ನಾನು ಇಲ್ಲಿ 3 ಟೊಮೆಟೊ ಹಾಗೆ ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ದೊಡ್ಡದು ಸಹ ತೊಗೋಬೋದು. ಈಗ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ನಾವು ನೆನೆಸಿಟ್ಟಿದ್ವಲ್ಲ ಆ ಬೇಳೆ ಹಾಗೆ ಸಾರಿಗೆ ಬೇಕಾಗಿರೋಷ್ಟು ನೀರನ್ನ ಸಹ ಹಾಕ್ಕೋಬೇಕು. ಹಾಗೆಯೇ ಕಟ್ ಮಾಡಿರೋ ಅಂಥ ಟೊಮೆಟೊ ಈರುಳ್ಳಿ ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನ ಸಹ ಸೇರಿಸ್ಕೊಳ್ಳಿ. ಒಳ್ಳೆ ಫ್ಲೇವರ್ ಬರುತ್ತೆ, ಕರಿಬೇವು ಹಾಕಿದ್ರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಆಯಿತಾ. ಈಗ ಇದಕ್ಕೇ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಗೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ಇಲ್ಲಿ ಖಾರದ ಪುಡಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಇದಕ್ಕೇ ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೋಬೇಕು. ಹಾಗೆಯೇ ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಾವು ಬೇಳೆನ ನೆನೆಸಿರೋದ್ರಿಂದ ಬೇಗ ಸಹ ಬೇಯುತ್ತೆ. ಈಗ ಕುಕ್ಕರೆಲ್ಲ ಗ್ಯಾಸ್ ರಿಲೀಸ್ ಆದಮೇಲೆ ನಾವು ಟೊಮೆಟೊ ಹಾಕಿದ್ವಲ್ಲ ಅದ್ರ ಮೇಲೆ ಇರೋಂಥ ಸಿಪ್ಪೆನೆಲ್ಲ ಸೈಡಿಗೆ ತೆಗೆದಿಟ್ಕೊಂಡ್ಬಿಟ್ಟು ಹಾಗೆಯೇ ಕರಿಬೇವಿನ ಕಡ್ಡಿ ಹಾಕಿದ್ವಲ್ಲ ಆ ಕಡ್ಡಿನ ಸಹ ಸಪ್ರೇಟ್ ಮಾಡಿ ತೆಗೆದಿಟ್ಕೋಬೇಕು. ಈಗ ಇದಕ್ಕೆ ಒಂದು ಸಣ್ಣ ಪೀಸು ಅಂದರೆ ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ನೆನೆಸಿಟ್ಟಿದ್ದೆ. ಆ ಹುಣಸೆ ಹಣ್ಣಿನ ರಸ ಸಹ ಹಾಕ್ಕೋಬೇಕು. ಇಲ್ಲಿ ಟೊಮೆಟೊ ಹಾಕಿಟ್ಕೊಂಡು ಹುಣಸೆ ಹಣ್ಣು ಹಾಕಬೇಕಾ ಅಂತ ಕೇಳೋದಾದರೆ 2 ಹಾಕಿದ್ರೆ ಸಾರು ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಟೈಮಲ್ಲಿ ಸಾರಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸಹ ಹಾಕ್ಕೊಂಡು ಒಂದು ಮ್ಯಾಶರ್ ಸಹಾಯದಿಂದ ಈ ರೀತಿ ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಕು. ಈ ಟೈಮಲ್ಲಿ ಸಾರಿನ ಹದ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಯೋಕ್ಕೆ ಇಟ್ಕೋಬೇಕು. ನನಗಾದರೆ ಇದು ಕರೆಕ್ಟಾಗಿದೆ. ಈ ಸಾರಿಗೆ ಒಗ್ಗರಣೆನೇ ಮುಖ್ಯ. ನಾವು ಕೊಡೋ ಒಗ್ಗರಣೆಯಿಂದನೇ ಈ ಸಾರಿನ ರುಚಿ ಹೆಚ್ಚಾಗತ್ತೆ. ಸೊ ನಾನಿಲ್ಲಿ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಅಂತೂ ತುಂಬ ರುಚಿಯಾಗಿರುತ್ತೆ. ತುಪ್ಪ ಯೂಸ್ ಮಾಡಲ್ಲ ಅನ್ನೋರು ಎಣ್ಣೆ ಹಾಕ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಗೆ 2-3 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಈ ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಪ್ಪಾಗಬೇಕು, ಆವಾಗ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಇದಕ್ಕೇನೆ ಒಂದು ಸ್ವಲ್ಪ ಕರಿಬೇವಿನ ಎಲೆ, ಜಜ್ಜಿಟ್ಟಿರೋ ಅಂಥ 5-6 ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿನ ಸಹ ಹಾಕ್ಕೊಂಡು ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಬೆಳ್ಳುಳ್ಳಿ ನಾವು ಯೂಸ್ ಮಾಡಲ್ಲ ಅನ್ನೋರಾದರೆ ಈ ಬೆಳ್ಳುಳ್ಳಿ ಪ್ಲೇಸಲ್ಲಿ ಇಂಗನ್ನ ಹಾಕ್ಕೋಬೋದು. ಈಗ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಆ ಬೇಳೆನ ಸಹ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅನ್ನ ಮುದ್ದೆ ಜೊತೆ ಅಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ತುಂಬ ರುಚಿಯಾಗಿರುತ್ತೆ, ಹಾಗೆ ಹೊಟ್ಟೆಗೆ ಅಷ್ಟೇ ಕಂಫರ್ಟಾಗಿರುತ್ತೆ. ನಾನಾದರೆ ಇಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾರನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಮಾತ್ರ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.